ನಮಸ್ಕಾರ ವೀಕ್ಷಕರೇ, ಭಾರತ ಯಾತ್ರಾ ಕೇಂದ್ರ ಹಾಗೂ ರಂಗ ಸೌರಭ ಅರ್ಪಿಸುವ ಸೌರಭ 2024 ಫೆಬ್ರವರಿ 10 ರಂದು ಸೌರಭ 2024 ರ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಖ್ಯಾತ ನಟ ಕಿಶೋರ್ ಅವರು ಆಗಮಿಸಿದ್ರು. ಬನ್ನಿ ಅವ್ರ ಹತ್ರ ಮಾತಾಡೋಣ. ಸೊ ನಿಮ್ಗೆ ಈ ನಾಟಕೋತ್ಸವ ಬಗ್ಗೆ ಏನ್ ಅಭಿಪ್ರಾಯ ಇದೆ ಸರ್? ನಾವೆಲ್ಲ ಇದರ ಪ್ರಾಡಕ್ಟ್ ಕಡೆ ತುಂಬ ಹಿಂದೆ ಕಾಲೇಜ್ನಲ್ಲಿದ್ದಾಗ ಇಲ್ಲಿ ನಾಟಕ ಮಾಡಿಕೊಂಡು ಇಲ್ಲಿಂದ ಹೊರಗೆ ಬಂದವರು ನಾವೆಲ್ಲ. ತುಂಬ ಖುಷಿ ಅನ್ಸುತ್ತೆ ಮತ್ತೆ ಶುರುವಾಗಿರೋದು. ನಮ್ಮ ಜ್ಞಾನಭಾರತಿ ಪಾರಿತೋಷಿಕ ಇದು ಆವಾಗ ನಮ್ಮ ಬೆಂಗಳೂರು ಕಾಲೇಜ್ ಥಿಯೇಟರ್ ಸರ್ಕಲ್ ಇಲ್ಲಿ ತುಂಬಾ ಆಕ್ಟಿವ್ ಆಗಿದೆ. ಇಲ್ಲಿಂದ ಸುಮಾರು ಜನ ಕಲಾವಿದರು ಸಿನಿಮಾಗೆ ಬಂದು ದೊಡ್ಡ ದೊಡ್ಡ ಹೆಸರುಗಳಾಗಿದ್ದಾರೆ. ಸೊ ಒಂದು ಥರದ ಟ್ಯಾಲೆಂಟ್ ಕಲ್ಚರ್ ಸೆಂಟರ್ ಅಂತ ಹೇಳ್ಬೋದು. ಸರ್, ಇವಾಗ ನೀವು ಹೇಳಿದ್ರಿ ನೀವು ನಾಟಕದಿಂದಾನೇ ಬಂದಿರೋದು ಅಂತ. ಸೊ ಈಗಿನ ತುಂಬಾ ಜನರು ಫಿಲಂ ಫೀಲ್ಡ್ಗೆ ಎಂಟರ್ ಆಗ್ಬೇಕು ಅಂತ ನೋಡ್ತಾ ಇರ್ತಾರೆ. ಸೊ ನಾಟಕಕ್ಕಂತೂ ಡೆಫಿನೆಟ್ಲಿ ಸೇರಿರ್ತಾರೆ. ಸೊ ನಾಟಕ ಆದ್ಮೇಲೆ ಅವ್ರಿಗೆ ಏನ್ ಮಾಡ್ಬೇಕು ಸರ್ ಆಕ್ಟಿಂಗ್ ಫೀಲ್ಡ್ ಬರಕ್ಕೆ? ನಾಟಕ ಮಾಡಬೇಕು ಅಷ್ಟೇ. ನಾಟಕ ಒಂಥರದ ಅಂದ್ರೆ ಸಿನಿಮಾಗೆ ತರಬೇತಿ ಕೇಂದ್ರದ ತರ ಕೆಲಸ ಮಾಡ್ತಾರೆ. ಬಟ್ ನಾಟಕವಾಗಿ ಅದರದ್ದೇ ಒಂದು ಐಡೆಂಟಿಟಿ ಇದೆಯಲ್ಲ, ನಾಟಕವಾಗಿ ಅದರದ್ದೇ ಐಡೆಂಟಿಟಿ ಇದೆ, ಅದರದ್ದೇ ಅದಕ್ಕೆ ಪ್ರೇಕ್ಷಕ ವರ್ಗ ಇದೆ. ಜೊತೆಗೆ ಸಿನಿಮಾದಲ್ಲಿ ಸಾಧ್ಯ ಆಗದೇ ಇರುವಂತ ಸುಮಾರು ವಿಷಯಗಳನ್ನ ನಾಟಕದ ಮೂಲಕ ಮಾಡಬಹುದು. ಸೊ ಸಿನಿಮಾಗೆ ಬಂದು ಕೆಲಸ ಮಾಡಬೇಕು ಅಂತ ಏನಿಲ್ಲ. ಸಿನಿಮಾ ಸ್ವಲ್ಪ ಕಲರ್ಫುಲ್ ಆಗಿ ನಮ್ಗೆ ಕಾಣಿಸ್ಬೋದು ಅಷ್ಟೇ ಹೊರತು ನಿಜವಾಗ್ಲೂ ಕೆಲಸ ಮಾಡಲಿಕ್ಕೆ ಆಗೋದು ಅಂತಂದ್ರೆ ನನಗೆ ನಾಟಕಗಳಲ್ಲೇ ಅಂತ ಅನ್ಸುತ್ತೆ. ನಾಟಕದಲ್ಲಿ ಮುಂದುವರೆದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ನಿಜ, ನಿಮ್ಗೆ ತುಂಬಾ ದುಡ್ಡು ಅಥವಾ ತುಂಬಾ ಇದು ಏನದು ಪ್ರಖ್ಯಾತಿ ಸಿಗದೆ ಹೋಗ್ಬೋದು, ಆದ್ರೆ ಕೆಲಸ ಆಗ್ತಾ ಇರುತ್ತೆ, ಕೆಲಸ ಆಗೋ ಸಮಾಧಾನ ಇರುತ್ತೆ. ಫಿಲಂ ಫೀಲ್ಡ್ ಬಿಟ್ಟು ಬೇರೆನೂ ಇದೆ ಅಂತ ಹೇಳಿದ್ರಿ ನಾಟಕದಿಂದ ಬಂದ್ರೆ. ಸೊ ಏನದು ಇನ್ನೂ ಏನೇನು ಎಕ್ಸ್ಪ್ಲೋರ್ ಮಾಡ್ಬೋದು ಈಗಿನ ಮಕ್ಕಳು? ನಾಟಕದ ಮೂಲಕ ಬೇಕಾದಷ್ಟು ಕೆಲಸ ಸಾಧ್ಯ ಇದೆ, ಬೇಕಾದಷ್ಟು ಜನಜಾಗೃತಿ ಸಾಧ್ಯ ಇದೆ. ಅದು ಈಗಿನ ಪರಿಸ್ಥಿತಿಯಲ್ಲಿ, ಇವತ್ತಿನ ಪರಿಸ್ಥಿತಿಯಲ್ಲಿ, ಇಷ್ಟೊಂದು ದ್ವೇಷ ತುಂಬಿದ ಪರಿಸ್ಥಿತಿಯಲ್ಲಿ ಪ್ರೀತಿಯನ್ನು ಹಂಚುವ ದೊಡ್ಡ ಕೆಲಸ ನಾಟಕದ ಕೈಯಲ್ಲಿ ಸಾಧ್ಯ ಅಂತ ನನಗೆ ಅನಿಸುತ್ತೆ. ಸಿನಿಮಾ ಕೈಲಿ ಕೂಡ ಸಾಧ್ಯ. ಅದ್ರಾಗೆ ನಾ ಹೇಳಿದ್ನಲ್ಲ, ಅದೊಂದು ವ್ಯಾಪಾರಿ ಮಾಧ್ಯಮ, ಹಾಗಾಗಿ ಅದನ್ನ ಕಲಾ ಮಾಧ್ಯಮ, ಅದನ್ನ ಅಭಿವ್ಯಕ್ತಿ ಮಾಧ್ಯಮ ಅಂತ ನಾವು ಮರ್ತೋಗ್ಬಿಟ್ಟಿದ್ದೀವಿ. ದುಡ್ಡೇ ಮುಖ್ಯ ಆಗೋಗ್ಬಿಟ್ಟಿದೆ ಸಿನಿಮಾದಲ್ಲಿ. ಆದ್ರೆ ನಾಟಕ ಆಗಿಲ್ಲ, ದುಡ್ಡಿನ ಹಂಗಿಗೆ ಸಿಕ್ಕಾಕೊಂಡಿಲ್ಲ. ಸೊ ಹಾಗಾಗಿ ನಾಟಕ ಇವತ್ತು ಅದು ಕನ್ನಡ ನಾಟಕ ಎಸ್ಪೆಷಲಿ ನನಗೆ ಹೇಳಬೇಕು ಅಂತ ತುಂಬಾ ಹೆಮ್ಮೆ ಆಗುತ್ತೆ. ನಾನು ಕನ್ನಡ ನಾಟಕಗಳು ಕನ್ನಡ ಸಾಹಿತ್ಯಕ್ಕೆ ತಳುಕು ಹಾಕಿಕೊಂಡು ಬಹಳಷ್ಟು ಬದಲಾವಣೆಗಳನ್ನ ಮಾಡಲಿಕ್ಕೆ ಸಾಧ್ಯ ಇದೆ.